ನಮಸ್ತೆ. ಇದು ಚಿಗುರು ಚಿತ್ರಾನ್ನ ಅಂದರೆ ಹುಣಸೆ ಚಿಗುರಿನ ಚಿತ್ರಾನ್ನ. ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣವಾ? ಬನ್ನಿ ಹಾಗಾದರೆ. ಇದಕ್ಕೆ ನಾನು ಮೊದಲು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಎಳ್ಳು 3 ಹಾಕಿ ಹುರಿದಿದ್ದೀನಿ. ಇದು ಮಾತ್ರ ಉದ್ದಿನಬೇಳೆನ ಸಿಪ್ಪೆ ಇರೋದು ತೊಗೊಂಡಿದ್ದೀನಿ. ಆಮೇಲೆ ಅನ್ನ ಸ್ವಲ್ಪ ಆರಿಟ್ಕೊಂಡಿದ್ದೀನಿ. ಅದ್ರ ಮೇಲೆ ಹೂವಾಗಿ ಮಾಡ್ಕೋಬೇಕನ್ನೋದು ಇದು ಚಿಗುರನ್ನ ಹುಣಸೆ ಚಿಗುರು ಹಾಕ್ಬಿಟ್ಟು ನೀಟಾಗಿ ಅದ್ರ ಸುತ್ತ ಹಾಕಬೇಕು. ಮೊದಲು ಕೆಳಗಡೆ ಒಂದು ಲೇಯರು ಬಿಸಿ ಅನ್ನ ಹಾಕಿ ಅದರ ಮೇಲೆ ಚಿಗುರು ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಅನ್ನ ಹಾಕಬೇಕು. ಒಂದು 10 ನಿಮಿಷ ಬಿಟ್ಬಿಟ್ರೆ ಅದು ಚೆನ್ನಾಗಿ ಮೆತ್ತಗಾಗತ್ತೆ. ಅದ್ರ ರಸ ಬಿಡತ್ತೆ. ಸ್ವಲ್ಪ ಹುಳಿ ಪದಾರ್ಥ ಅದರ ಚಿಗುರಲ್ಲಿರುತ್ತಲ್ವ, ಹುಳಿ ಪದಾರ್ಥ ಅದನ್ನು ಕೂಡ ತಂದು ಬಿಟ್ಕೊಳ್ಳುತ್ತೆ. ಆವಾಗ ಚಿತ್ರಾನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾಸಕ್ಕೆ ಇಟ್ಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಚಿಟಪಟ ಅಂತ ಇದನ್ನು ನೋಡಿಕೊಂಡೆ ನಾನು. ಆಮೇಲೆ ಜೀರಿಗೆ ಹಾಕಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಶೇಂಗಾ ಬೀಜ, ಹಸಿಮೆಣಸಿನ್ಕಾಯಿ ನಾನು ಸ್ವಲ್ಪ ಉದ್ದಕ್ಕೆ ಹೆಚ್ಚಾಕೋತೀನಿ. ಒಂಥರ ಚೆನ್ನಾಗಿರುತ್ತಲ್ವ ಉದ್ದಕ್ಕೆ ಹೆಚ್ಚಾಕೊಂಡ್ರೆ, ಅದಕ್ಕೋಸ್ಕರವೇ ಇದಕ್ಕೆ ನಾನು ಉದ್ದಕ್ಕೆ ಹೆಚ್ಚಾಕೊಳ್ಳೋದು. ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಟ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಒಣ ಕರಿಬೇವು ಹಾಕಿದ್ದೀನಿ. ನಾನು ಹಸಿ ಕರಿಬೇವು ಬಳಸೋದು ಸ್ವಲ್ಪ ಕಡಿಮೆ, ಒಣ ಕರಿಬೇವು ಜಾಸ್ತಿ ಬಳಸ್ತೀನಿ. ನಮ್ಮ ಅಜ್ಜಿ ಹೇಳ್ಕೊಡ್ತಾ ಇದ್ರು, ಅದು ಹಾಗೆ ಅಭ್ಯಾಸ ಆಗಿಬಿಟ್ಟಿದೆ. ಸ್ವಲ್ಪ ಅರಿಶಿನ, ಇಂಗು ಎಲ್ಲ ಹಾಕಿ ಅದನ್ನು ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಬಿಟ್ಟಿದ್ದೀನಿ. ಇಂಗು ವಾಸನೆ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಇಂಗು ಮುಂದೆ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂಚೂರು. ಥರ ಅದು ಒಗ್ಗರಣೆಲಿ ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇಂಗಿನ ವಾಸನೆನೇ ಒಂಥರ ಹ್ಯಾಪಿ ಕೊಡುತ್ತೆ, ಹ್ಯಾಪಿನೆಸ್ನ ಅಲ್ವಾ? ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಹಾಕಿದಂತಹ ಅನ್ನ ಮತ್ತು ಇದರೊಳಗಡೆ ಚಿಗುರಿನಲ್ಲಿ ಇದನ್ನು ಹಾಕಿಬಿಡಬೇಕು. ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಕಲಸಿದ್ದೀನಿ. ನಾನು ಒಂದು ಬೇರೆ ಬಟ್ಲಲ್ಲಿ ಈ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಉಪ್ಪು ಹಾಕ್ಬಿಟ್ಟು, ಆದರೆ ಅದನ್ನು ನಾನು ವಿಡಿಯೋ ತೆಗೆದಿಲ್ಲ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಹಾಗಾಗಿ ಇನ್ನು ಬೇಯಿಸಿರೋದೇ ಒಂದೇ ಸಲ ಡೈರೆಕ್ಟಾಗಿ ಬೇಯಿಸಿರೋ ಆಲೂಗಡ್ಡೆನ ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಅನ್ನಕ್ಕೂ ಚಿಗುರಿಗೂ ಆ ಎಣ್ಣೆಯಿಂದ ಒಗ್ಗರಣೆ ನೀಟಾಗಿ ಕಲಿಬೇಕು. ನೋಡೋಕೆ ನೀಟಾಗಿರುತ್ತೆ ಕೂಡ. ಆಲೂಗಡ್ಡೆ ಹಾಕಿದ್ದೀನಿ. ಸ್ವಲ್ಪ ದೊಡ್ಡ ಹೋಳೆ ಹಾಕ್ಕೊಂಡಿದ್ದೀನಿ. ಈ ಥರ ಮಧ್ಯೆ ಆಲೂಗಡ್ಡೆ ಅಥವಾ ಮಾವಿನಕಾಯಿ ಇವೆಲ್ಲವೂ ಹಾಕ್ಕೊಂಡ್ರೆ, ಮಾವಿನಕಾಯಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಿಸಿ ಅಂದಾಗ ಹಾಕ್ಬಿಟ್ರೆ ಅದು ಕೂಡ ಒಂಥರ ಮಗ್ದಂಗೆ ಆಗುತ್ತೆ. ಆದರೆ ನಾನು ಆಲೂಗಡ್ಡೆನ ಹಾಕ್ತೀನಿ. ನನಗಿಷ್ಟ ಆಲೂಗಡ್ಡೆ ಚೆನ್ನಾಗಿರುತ್ತೆ. ತುಂಬ ನಮ್ಮ ಮನೇಲಿ ಕೂಡ ಇಷ್ಟಪಡ್ತಾರೆ ಆಲೂಗಡ್ಡೆ ಮಧ್ಯೆ ಬರ್ತಾ ಇದ್ದರೆ ಚಿಗುರಿನ ಜೊತೆ. ಆಮೇಲೆ ನಾನು ಹುರ್ಕೊಂಡಿದ್ನಲ್ಲ ಆ ಪುಡಿನ ಅದರೊಳಗೆ ಹಾಕಿ ಕಲಿಸ್ಬಿಟ್ಟಿದ್ದೀನಿ ನೀಟಾಗಿ. ಇವಾಗ ಅವೆಲ್ಲವನ್ನು ಸೇರಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಟೇಸ್ಟಿಯಾಗಿರೋಂಥ ಹುಣಸೆ ಚಿಗುರು ಚಿತ್ರಾನ್ನ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಒಂದು ವೇಳೆ ಗೊತ್ತಿಲ್ಲದಿದ್ರೆ ಹೇಗಿದೆ ಅನ್ನೋದನ್ನು ಕಾಮೆಂಟಲ್ಲಿ ಹೇಳಿ, ಆಯಿತು? ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈನ. ಥ್ಯಾಂಕ್ ಯು.